ನಮಸ್ತೆ ಶ್ರೀ ಅಲ್ಲಮ್ಮ ಪ್ರಭುಜಿ. ಈ ದೇಶದ ನಮ್ಮ ಭಾರತ ದೇಶದ ಕುರಿತು ತಮ್ಮ ಒಂದು ಅನಿಸಿಕೆಗಳನ್ನು ಹೇಳಬೇಕು ಜನರಿಗೆ ಅಂತ ತಿಳ್ಕೊಂಡು ನಿಮ್ಮ ಮುಂದೆ ನಾವು ಒಂದು ವಿನಂತಿಯನ್ನು ಮಾಡಿಕೊಳ್ತೇವೆ. ತಮ್ಮ ಈ ದೇಶದ ಬಗ್ಗೆ, ಈ ಭಾರತ ದೇಶದ ಕುರಿತು ನಿಮ್ಮೆರಡು ವಾಕ್ಯಗಳನ್ನು ಜನರು ಕೇಳಬೇಕೆಂಬ ಸದುಚೆ ಮೇರೆಗೆ ತಾವೆರಡು ಒಂದೆರಡು ವಾಕ್ಯಗಳನ್ನು ಕುರಿತು ಹೇಳಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಂದೇ ಗುರು ಪರಂಪರಾಂ. ಇವತ್ತಿನ ಈ ಚನ್ಮಲಯ ಸ್ವಾಮಿಯವರು ದೇಶವನ್ನು ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಕೇಳ್ಕೊತಾ ಇದ್ದಾರೆ. ನನ್ನ ದೇಶ, ನನ್ನ ಧರ್ಮ ಅಂತಂದರೆ ಅದರ ಬಗ್ಗೆ ಅತೀವವಾದ ಹೆಮ್ಮೆ ಇರುವಂಥದ್ದು ಭಾಳ ಮುಖ್ಯ. ಯಾಕೆಂದರೆ ದೇಶ ಧರ್ಮ ಇಲ್ಲದೆ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ. ದೇಶ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಈ ಪ್ರಪಂಚದಲ್ಲಿ ಸಾವಿರಾರು ಸಂಸ್ಕೃತಿಗಳು ಹುಟ್ಟಿ ಬೆಳೆದು ಹೋಗಿದ್ದಾವೆ. ಇವತ್ತಿಗೂ ಕೂಡ ನೂರಾರು ದೇಶಗಳಿದ್ದಾವೆ. ಅದರಲ್ಲಿ ಒಂದು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ದೇಶ ಅದು ನಮ್ಮ ಭಾರತ ದೇಶ. ಈ ಭಾರತ ಅಂತಕ್ಕಂಥದ್ದು ನಾನು ಲಾಸ್ಟ್ ಟೈಮ್ ಒಂದು ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದೆ. ಏನಂತಂದರೆ, ಈ ಭಾರತ ಅಂತ ಶಬ್ದವೇ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಪ್ರಪಂಚದಲ್ಲಿ ನಾವು ಐಹಿಕವಾಗಿ ಕೆಲವೊಂದು ವಿಶೇಷಗಳನ್ನು ನೋಡ್ತೀವಿ. ಅಂದರೆ ಉದಾಹರಣೆಗೆ ಇವಾಗ ಜಗತ್ತಿನ 7 ಅದ್ಭುತಗಳು ಅಂತ ಕೇಳ್ತೀವಿ ನಾವು. ಇವತ್ತು ಚೀನಾದ ಮಹಾಗೋಡೆ ಇರಬಹುದು, ಗ್ರೀಸ್ನ ತೂಗು ಗೋಪುರ ಇರಬಹುದು, ತಾಜ್ ಮಹಲ್ ಅಂತ ಹೇಳ್ತೇವೆ. ಇವೆಲ್ಲದಕ್ಕಿಂತ ಮಿಗಿಲಾಗಿರ್ತಕ್ಕಂಥ 8ನೇ ಒಂದು ಪರಮ ಅದ್ಭುತ ಅಂತಂದರೆ ಅದು ಭಾರತ. ಹಾಗೆ ಅಂತಂದರೆ ಇಡೀ ಪ್ರಪಂಚದಲ್ಲಿ ಒಂದೇ ಒಂದು ಧ್ಯೇಯ, ಒಂದೇ ಒಂದು ಉದ್ದೇಶಕ್ಕೋಸ್ಕರ ಸಾವಿರಾರು ವರ್ಷಗಳವರೆಗೆ ಪ್ರಯತ್ನ ಮಾಡಿರ್ತಕ್ಕಂಥ ಒಂದು ದೇಶದ ಜನಾಂಗ ಅದು ಭಾರತದ ಜನಾಂಗ. ಏನು ಉದ್ದೇಶ ಏನು ಅಂತಂದರೆ, ಐಹಿಕ ಸುಖಭೋಗಗಳನ್ನೆಲ್ಲ ನೋಡಿರ್ತಕ್ಕಂತಹ ಜನ ಇದರಲ್ಲಿ ಯಾವ ಸತ್ಯ ಸಾರಾಂಶವೂ ಇಲ್ಲ ಅಂತ ಅರ್ಥಕೊಂಡ ಮೇಲೆ ಜೀವನದ ಮೂಲ ಧ್ಯೇಯ ಏನು, ಮನುಷ್ಯ ಯಾಕೆ ಹುಟ್ಟಿದ, ನಮ್ಮ ಅಧ್ಯಾತ್ಮ ಶಾಸ್ತ್ರದಲ್ಲೆಲ್ಲ ಹೇಳ್ತಾರೆ. ಏನಂತಂದರೆ, ನಾನು ಎಲ್ಲಿಂದ ಬಂದೆ, ಯಾಕೆ ಬಂದೆ, ನಂತರ ಎಲ್ಲಿಗೆ ಹೋಗ್ತೀನಿ ಅಂತ ನಚಿಕೇತನಿಗೆ ಬಂದಿರತಕ್ಕಂಥ ಪ್ರಶ್ನೆ ಇದೆ. ಹಾಗೆ ಈ ಭಾರತೀಯರಿಗೆ ಸುಮಾರು 3000-4000 ವರ್ಷಗಳ ಹಿಂದಿನ ಈ ಪ್ರಶ್ನೆ ಒಬ್ಬರಿಗಲ್ಲ ಇಬ್ಬರಿಗಲ್ಲ, ಸಾಮೂಹಿಕವಾಗಿ ಸಾವಿರಾರು ಲಕ್ಷಾಂತರ ಜನರ ಮನಸ್ಸಿನಲ್ಲಿ ಈ ಪ್ರಶ್ನೆ ಬಂತು. ಆವಾಗ ಪ್ರಾರಂಭವಾದದ್ದೇ ಸತ್ಯಾನ್ವೇಷಣೆಯ ಪದ. ಆ ಸತ್ಯವನ್ನು ಅನ್ವೇಷಿಸ್ತಾ ಕುಟುಂಬವನ್ನು ತೊರೆದರು, ಊರು ದೇಶ ಎಲ್ಲವನ್ನು, ಐಹಿಕ ಸುಖಭೋಗಗಳನ್ನೆಲ್ಲವನ್ನು ತೊರೆದು ಕಾಡು ಮೇಡುಗಳಲ್ಲಿ ಅಲಿದು ನಮ್ಮ ಪೂರ್ವಜರು ತಪಸ್ಸನ್ನು ಆಚರಿಸಿದರು. ಒಂದೇ ಒಂದು ಪ್ರಶ್ನೆ, ನಾನು ಯಾರು, ಹೂ ಐ ಆಮ್. ಆ ಪ್ರಶ್ನೆಯನ್ನು ಹುಡುಕ್ತಾ ಹೋಗಿ ಕೊನೆಗೆ ಅವರಿಗೆ ಸತ್ಯದ ಅರಿವಾಯಿತು, ನಾನು ಸಾಕ್ಷಾತ್ ಭಗವತ್ ಸ್ವರೂಪನೇ ಅಂತಕ್ಕಂಥದ್ದು. ಈ ಉತ್ತರವನ್ನು, ಈ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಷಯದಲ್ಲಿ ಕಂಡುಕೊಂಡಿರ್ತಕ್ಕಂಥ ಪ್ರಪಂಚದ ಏಕೈಕ ರಾಷ್ಟ್ರ ಅದು ಭಾರತ. ಇನ್ನೊಂದು ಆಶ್ಚರ್ಯ ಆಗ್ಬೋದು ನೀವು, ನಮ್ಮ ಋಷಿಮುನಿಗಳು ಈ ದೇಶಕ್ಕೆ ಭಾರತ ಅಂತ ಹೆಸರಿಡಲಿಕ್ಕೂ ಕೂಡ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಹಿನ್ನೆಲೆ ಇದೆ. ಭಾರತ ಅಂದರೆ ಏನು? ಭಾರತ ಅಂದರೆ ಬರೀ ಕಲ್ಲು ಮಣ್ಣುಗಳಿಂದ ಕೂಡಿರ್ತಕ್ಕಂಥ ಒಂದು ಭೂಮಿ ಅಲ್ಲ, ಒಂದು ನೆಲ ಅಲ್ಲ. ಭಾ ಅಂದರೆ ಬೆಳಕು. ಎಂತಹ ಬೆಳಕು ಅಂತಂದರೆ, ಕೋಟಿ ಸೂರ್ಯರಿಗೆ ಸಮಾನವಾಗಿರ್ತಕ್ಕಂತಹ ದಿವ್ಯವಾದ ಸತ್ಯದ ಬೆಳಕು. ರತಿ ಅಂದರೆ ಆಸಕ್ತರಾಗಿರುವಂಥವರು, ಜ್ಞಾನದಲ್ಲಿ ಆಸಕ್ತರಾಗಿರುವಂಥವರು. ಕೋಟಿ ಸೂರ್ಯರಿಗೆ ಸಮಾನವಾಗಿರ್ತಕ್ಕಂತಹ ದಿವ್ಯ ವೇದ ಜ್ಞಾನದಲ್ಲಿ, ಬ್ರಹ್ಮಜ್ಞಾನದಲ್ಲಿ ಆಸಕ್ತರಾಗಿರ್ತಕ್ಕಂಥ ಜನರು ವಾಸಿಸುವ ದೇಶ ಅದು ಭಾರತ. ನೋಡಿ, ನಮ್ಮ ಪೂರ್ವಜರು ಎಂಥ ವೈಜ್ಞಾನಿಕ ಚಿಂತನೆಯಿಂದ ದೇಶಕ್ಕೆ ಹೆಸರಿಟ್ಟಿದ್ದಾರೆ. ವಾಚಾರ್ಥ ಲಕ್ಷಾರ್ಥ ಅಂತ ಬರುತ್ತೆ. ವಾಚಾರ್ಥದಲ್ಲಿ ತುಂಬ ಜನಗಳಿಗೆ ಕೇಳಿದರೆ, ಭರತ ಅನ್ನೋ ರಾಜ ಈ ದೇಶವನ್ನು ಆಳಿದ್ದ, ಅದಕ್ಕೆ ಈ ದೇಶಕ್ಕೆ ಭಾರತ ಅಂತ ಹೆಸರಿಟ್ಟರು ಅಂತ ಹೇಳ್ತಾರೆ. ಅದು ಕೂಡ ಕರೆಕ್ಟೇ. ಲಕ್ಷಾರ್ಥಕ್ಕೆ ಹೋದಾಗ ಪ್ರತಿಯೊಂದು ಶಬ್ದಗಳಲ್ಲಿ, ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಹೇಗಿದೆ ಅಂತಂದರೆ, ಪ್ರತಿಯೊಂದು ಶಬ್ದಗಳಿಗೂ ಒಂದು ವಿಶೇಷವಾಗಿರತಕ್ಕಂಥ ಸೂಕ್ಷ್ಮಾರ್ಥಗಳಿದ್ದಾವೆ. ಹಾಗೆ ಭಾರತ ಅಂತಕ್ಕಂಥ ಶಬ್ದಕ್ಕೆ ಅರ್ಥ ಬ್ರಹ್ಮಜ್ಞಾನದಲ್ಲಿ ಆಸಕ್ತರಾಗಿರುವಂಥವರು ವಾಸಿಸುವ ದೇಶ ಭಾರತ.
ಇವತ್ತಿನ ಪರಿಸ್ಥಿತಿ ಬೇರೆ ಇದೆ, ಆದರೆ ಮೂಲವಾಗಿರತಕ್ಕಂಥ ಅರ್ಥ ಇದೆ. ಹಾಗೆ ಈ ಬ್ರಹ್ಮಜ್ಞಾನವನ್ನು ಪ್ರಪಂಚಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ದೇಶ ನಮ್ಮದು ಈ ಭಾರತ. ಅದೇ ಸಮಯದಲ್ಲಿ ಹುಟ್ಟಿರ್ತಕ್ಕಂಥವೇ ವೇದ ಉಪನಿಷತ್ತುಗಳು. ಯಾರೂ ಬರೀಲಿಲ್ಲ ಉಪನಿಷತ್ತುಗಳನ್ನು, ವೇದಗಳನ್ನು ಯಾರೂ ಬರೀಲಿಕ್ಕೆ ಹೋಗಲಿಲ್ಲ. ಅದಕ್ಕೋಸ್ಕರ ಅವುಗಳಿಗೆ ಅಪೌರುಷೇಯ ಅಂತ ಕರೀತಾರೆ. ಅದು ಯಾವ ಪುರುಷನಿಂದ ಯಾವ ವ್ಯಕ್ತಿಯಿಂದ ರಚಿಸಲ್ಪಟ್ಟಿರ್ತಕ್ಕಂಥವು ಅಲ್ಲವು, ಅವು ಭಗವಂತನಿಂದ ಸೃಜಿಸಲ್ಪಟ್ಟಿರ್ತಕ್ಕಂಥವು. ಋಷಿಗಳು ತಪಸ್ಸನ್ನು ಆಚರಿಸ್ತಾ ಆ ಸತ್ಯಗಳನ್ನು ಕಂಡುಕೊಂಡ್ರು, ಆ ಜ್ಞಾನವನ್ನು ಅವರು ಕಂಡುಕೊಂಡ್ರು. ಅದಕ್ಕೋಸ್ಕರ ಅವ್ರನ್ನ ಮಂತ್ರ ದೃಷ್ಟಾರರು ಅಂತ ಕರೀತಾರೆ. ಅಂದರೆ ಮಂತ್ರಗಳನ್ನ ಬರೀಲಿಲ್ಲ, ಯಾವುದು ಬುದ್ಧಿಶಕ್ತಿಯಿಂದ ಬರೆದಿರ್ತಕ್ಕಂಥವಲ್ಲವು. ಅದಕ್ಕೆ ಯಾಕೆ ಅಂತಂದರೆ ಮಾತು ಮನಗಳಿಂದ ತತ್ತ ಮೀರಿದ ಆ ಜ್ಞಾನಕ್ಕೆ ಏನಂತ ಕರೀತಾರೆ ಅಂದರೆ ಮಾತಿಗೆ ನಿಲುಕದ್ದು, ಮನಸ್ಸಿಗೆ ನಿಲುಕದೇ ಇರತಕ್ಕಂಥದ್ದು. ಯಥೋ ವಾಚೋ ನಿವರ್ತಂತೆ, ವಾಕಿಗೆ ನಿಲುಕ್ತಿರ್ತಕ್ಕಂಥ, ಮನಸ್ಸಿಗೆ ನಿಲುಕದೇ ಇರತಕ್ಕಂಥದ್ದು, ಬುದ್ಧಿಗೆ ನಿಲುಕದೇ ಇರತಕ್ಕಂಥದ್ದು ಈ ಆತ್ಮಜ್ಞಾನದ ವಿಷಯ. ಅದು ನಮ್ಮ ಸೊತ್ತು, ನಮ್ಮ ಭಾರತೀಯರ ಸೊತ್ತು. ನಮ್ಮ ಪೂರ್ವಜರು ನಮಗೆ ಕೊಟ್ಟಿರ್ತಕ್ಕಂಥ ಉದಾತ್ತವಾಗಿರತಕ್ಕಂಥ ಸಂಪತ್ತು ನಮಗೆ ಕೊಟ್ಟು ಹೋಗಿದ್ದಾರೆ. ಅಂತಹ ವಿಶೇಷವಾದಂಥ ದೇಶ ಭಾರತ. ಈ ಭಾರತ ಸಾಕಷ್ಟು ಸಾರಿ ಕಷ್ಟ ನಷ್ಟಗಳನ್ನ ಅನುಭವಿಸಿದೆ. ಅದು ಬೌದ್ಧಿಕವಾಗಿರಬಹುದು, ಸೈನಿಕವಾಗಿರಬಹುದು. ಹಲವು ರೀತಿಯಿಂದ ಈ ದೇಶ ಪರಕೀಯರ ದಾಸ್ಯಕ್ಕೆ ಕೂಡ ಒಳಗಾಗಿದೆ. ಅದು ಅಲೆಕ್ಸಾಂಡರ್ನಿಂದ ಹಿಡಿದು ಇವತ್ತಿನವರೆಗೂ, ಬ್ರಿಟಿಷರಿಂದ ಹಿಡಿದು, ಮೊಘಲರಿಂದ ಹಿಡಿದು, ಫ್ರೆಂಚರು, ಡಚ್ಚರು, ಎಷ್ಟೋ ಜನಗಳು ಈ ದೇಶದ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಆದರೂ ಕೂಡ ಈ ದೇಶವನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕಾಗಲಿಲ್ಲ, ಈ ಧರ್ಮವನ್ನು ನಾಶ ಮಾಡಲಿಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಇದು ನಾಶವಾಗದೇ ಇರತಕ್ಕಂಥದ್ದು. ಅದಕ್ಕೋಸ್ಕರ ಈ ದೇಶಕ್ಕೆ ಇನ್ನೊಂದು ಹೆಸರು ಇಟ್ಟಿದ್ದಾರೆ, ಮೃತ್ಯುಂಜಯ ರಾಷ್ಟ್ರ ಅಂತ ಕರೀತಾರೆ, ಸನಾತನ ಭೂಮಿ ಅಂತ ಕರೀತಾರೆ. ಈ ಧರ್ಮಕ್ಕೆ ಸನಾತನ ಧರ್ಮ ಅಂತ ಕರೀತಾರೆ. ಅಂದರೆ ಸನಾತನ ಅಂತಂದರೆ ಯಾವತ್ತೂ ಇರತಕ್ಕಂಥದ್ದು, ಯಾವತ್ತೂ ನಾಶವಿಲ್ಲದೇ ಇರತಕ್ಕಂಥದ್ದು. ಇವಾಗ ನ್ಯೂಟನ್ ಒಂದು ಗ್ರಾವಿಟೇಷನ್ ಫೋರ್ಸ್ ಅಂತಕ್ಕಂತಹ ಗುರುತ್ವಾಕರ್ಷಣ ಶಕ್ತಿ ಭೂಮಿಯಲ್ಲಿದೆ ಅಂತಕ್ಕಂಥದ್ದನ್ನು ಹೇಳಿದ. ಅದನ್ನು ಹೇಳಿದ ಅಂತಂದರೆ ಅವನೇ ಕಂಡುಹಿಡಿದದ್ದಲ್ಲ, ಅದು ಅವನು ಹುಟ್ಟುವ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಆ ಭೂಮಿಯಲ್ಲಿ ಆ ತತ್ವ ಇದೆ. ಆದರೆ ಅದು ಜನರಿಗೆ ಅದು ಅರ್ಥ ಆಗ್ತಾ ಇರಲಿಲ್ಲ. ಅವನು ಅದನ್ನು ಹೀಗಿದೆ ಅಂತ ಹೇಳಿದ ಮಾತ್ರ. ಹಾಗಂತೇಳಿ ಅವನೇ ಕಂಡುಹಿಡಿದ, ಅದರ ಮುಂದೆ ಅದು ಇದ್ದಿದ್ದಿಲ್ಲ ಅಂತಲ್ಲ. ಹಾಗೆ ಉಪನಿಷತ್ತುಗಳಲ್ಲಿ ಬಂದಿರತಕ್ಕಂತಹ ಈ ವೇದಜ್ಞಾನ, ಈ ಯೂನಿವರ್ಸಲ್ ಟ್ರೂತ್ ಅಂತ ಕರೀತೀವಿ ನಾವು, ಜಾಗತಿಕ ಸತ್ಯಗಳಿವೆ. ಈ ಸತ್ಯಗಳು ಅವರು ಹೇಳಿದ ನಂತರವೇ ಬಂದುವು ಅಂತಲ್ಲ, ಅದಕ್ಕೆ ಮುಂದೂ ಕೂಡ ಇದ್ದವು. ಈ ಪ್ರಪಂಚ ಪ್ರಳಯವಾದ ತರುవాత ಕೂಡ ಸತ್ಯವಾಗಿ ಉಳಿದಿರ್ತಕ್ಕಂಥ ಜ್ಞಾನ ಸತ್ಯವಾಗಿ ಅದು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಸನಾತನ ಅಂತ ಕರೀತಾರೆ. ಹುಟ್ಟು ಇಲ್ಲ, ಸಾವು ಇಲ್ಲ, ಯಾವತ್ತೂ ಇರತಕ್ಕಂಥದ್ದು. ಆದ್ದರಿಂದ ಈ ಭಾರತ ಅಂತಕ್ಕಂಥ ದೇಶ ಕೂಡ ಸನಾತನ ದೇಶವೇ. ಎಷ್ಟೋ ದಾಳಿಗಳಾಗಿರ್ಬೋದು, ಎಷ್ಟೋ ಬೌದ್ಧಿಕ ದಾಳಿಗಳು ಕೂಡ ನಮ್ಮ ದೇಶದ ಮೇಲೆ, ನಮ್ಮ ಸಂಸ್ಕೃತಿಯ ಮೇಲೆ, ಧರ್ಮದ ಮೇಲೆ ಆಗಿದ್ದಾವೆ. ಆದರೂ ಕೂಡ ಇದು ನಾಶ ಆಗಿಲ್ಲ, ಆಗುವುದೂ ಇಲ್ಲ. ಬರುವಂಥ ದಿನಮಾನಗಳಲ್ಲಿ ಈ ದೇಶ, ಈ ಧರ್ಮ ಪ್ರಪಂಚದ ಸರ್ವಶ್ರೇಷ್ಠವಾಗಿರತಕ್ಕಂತಹ ಒಂದು ಗುರುತ್ವವನ್ನು ಪಡೆದುಕೊಂಡು ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡತಕ್ಕಂಥ ಶಕ್ತಿ ಈ ಭೂಮಿಗೆ, ಈ ಧರ್ಮಕ್ಕೆ ಇದೆ. ಇವತ್ತೇ ನಾವು ನೋಡ್ತಾ ಇದ್ದೀವಿ, 20 ವರ್ಷಗಳ ಹಿಂದೆ ನಾವು ಧರ್ಮದ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಯಾವ ಪರಿಸ್ಥಿತಿ ಇತ್ತು, 20 ವರ್ಷಗಳಲ್ಲಿ ಏನೇನು ಬದಲಾವಣೆ ಆಗಿದೆ ಅಂತಂದರೆ, ಅವತ್ತು ನಾನೊಬ್ಬ ಹಿಂದೂ, ನಾನೊಬ್ಬ ಸನಾತನಿ ಅಂತ ಹೇಳ್ಕೊಳ್ಳಿಕ್ಕೆ ಕೂಡ ನಾವೆಷ್ಟು ಸಂಕೋಚ ಪಡ್ತಕ್ಕಂತಹ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಏನಾಗಿದೆ ಅಂತಂದರೆ, ಗರ್ವ ಸೇ ಬೋಲೋ ಹಮ್ ಹಿಂದೂ ಹೇ, ಹಮ್ ಸನಾತನಿ ಹೇ. ಪ್ರತಿಯೊಬ್ಬರೂ ಕೂಡ ಇವತ್ತು ನಾವು ಹಿಂದೂಗಳೇ ಅಂತಂದರೆ ಜಗತ್ತಿನ ಸರ್ವಶ್ರೇಷ್ಠರು ಅಂತಕ್ಕಂಥ ಎದೆ ಎತ್ತಿ ಹೇಳ್ಕೊಂಡು ತಿರುಗತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇನ್ನೂ ಕೂಡ ಅದು ಮೇಲ ಸ್ತರಕ್ಕೆ ಹೋಗ್ತಾ ಇದೆ. ದಿನದಿನಕ್ಕೂ ಪಾಶ್ಚಿಮಾತ್ಯ ರಾಷ್ಟ್ರದ ಜನಗಳು ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯನ್ನು, ಯೋಗ, ಅಧ್ಯಾತ್ಮವನ್ನು ಅವರು ಅಳವಡಿಸಿಕೊಂಡು ಅವರ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರೆ. ಹಾಗೆ ಇದು ವಿಶ್ವವ್ಯಾಪಕವಾಗಿ ಬೆಳೀತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇದು ನಮ್ಮ ದೇಶ ಭಾರತ. ಈ ಸಂಸ್ಕೃತಿಯನ್ನು ನಾವು ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡು ಜಗತ್ತಿನ ಮುಂದೆ ನಮ್ಮ ದೇಶದಷ್ಟೇ ನಾವು ಕೂಡ ಅದನ್ನು ಅನುಸರಿಸಿಕೊಂಡು ಪ್ರಪಂಚಕ್ಕೆ ಒಂದು ಈ ದೇಶ ಆದರ್ಶವಾಗಿ ಇರುವ ಹಾಗೆ ಪ್ರಯತ್ನಿಸೋಣ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತೀನಿ. ಒಂದೇ ಭಾರತ.